ಇಲ್ಲಿನ ಶರಣಬಸವ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ 2 ದಿನಗಳ ಕಲ್ಯಾಣ ಕರ್ನಾಟಕ ಮೀಡಿಯಾ ಹಬ್ಬಕ್ಕೆ ಮಂಗಳವಾರ ತೆರೆ ಬಿದ್ದಿದ್ದು ಆತಿಥ್ಯ ವಹಿಸಿದ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಬಾಚಿಕೊಂಡಿತು. ರನ್ನರ್ ಅಪ್ ಸ್ಥಾನಕ್ಕೆ ವಿಜಯಪುರದ ಅಕ್ಕಮಾದೇವಿ ಮಹಿಳಾ ವಿವಿ ತೃಪ್ತಿಪಟ್ಟಿತು. ಮಂಗಳವಾರ ಇಲ್ಲಿನ ಶರಣಬಸವೇಶ್ವರ ವಿವಿ ಆವರಣದ ದೊಡ್ಡಪ್ಪ ಅಪ್ಪ ಸಭಾ ಮಂಟಪದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ ಮತ್ತು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾದ್ ಆಲಂ ಖಾನ್ ಅವರು ವಿಜೇತರಿಗೆ ಪ್ರಶಸ್ತಿಯನ್ನ ವಿತರಿಸಿದರು. ವಿಜಯಪುರದ ಅಕ್ಕಮಹಾದೇವಿ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವು ರನ್ನರ್ ಅಪ್ ಪ್ರಶಸ್ತಿಗೆ ಪಾತ್ರವಾಯಿತು. ಉಳಿದಂತೆ ವೈಯಕ್ತಿಕ ಮತ್ತು ಗುಂಪು ವಿಭಾಗದ ವಿವಿಧ 10 ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿ ಮತ್ತು ತಂಡಗಳಿಗೂ ಸ್ಮರಣಿಕೆ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಅವರು ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಬೆಳೆಯುತ್ತಿರುವುದರಿಂದ ಗ್ರಾಮೀಣ ಪತ್ರಕರ್ತರಲ್ಲಿ ವೃತ್ತಿ ಕೌಶಲ್ಯ ಹೆಚ್ಚಿಸಲು ಪೂರಕವಾಗಿ ಡಿಜಿಟಲ್ ಮಾಧ್ಯಮದ ಕೌಶಲ್ಯ ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗುವುದೆಂದರು. ಪತ್ರಕರ್ತರಿಗೆ ಡಿಜಿಟಲ್ ಮಾಧ್ಯಮ ನೀಡುವ ತರಬೇತಿ ಕುರಿತು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಆಯಿಷಾ ಖಾನಂ ಅವರು ಮನವಿ ಪತ್ರ ಸಲ್ಲಿಸಿರುವುದನ್ನು ಉಲ್ಲೇಖಿಸಿ ಮಾತನಾಡಿದ ಅವರು, ಈ ಸಂಬಂಧ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಮುಂದಿನ ಆಯವ್ಯಯದಲ್ಲಿ ಘೋಷಣೆಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದ್ದೇನೆ. ಸಿಎಂ ಅವರನ್ನು ಕಂಡು ಇದನ್ನು ಬಜೆಟ್ನಲ್ಲಿ ಸೇರಿಸಲು ಪ್ರಾಮಾಣಿಕ ಪ್ರಯತ್ನ ಸಹ ಮಾಡಲಾಗುವುದೆಂದರು. ಜರ್ನಲಿಸಂ ಕಲಿತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಒಂದು ಹೊಸ ಟೈಪ್ ಆಫ್ ಎಕ್ಸ್ಪೋಜರ್ ಇದು. ಏನಂದರೆ ಲೈವ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿರ್ಬೋದು, ಅಥವಾ ವೇರಿಯಸ್ ವರ್ಕ್ಶಾಪ್ಸ್ ಮಾಡೋದು, ಮತ್ತೊಂದು ಕಾನ್ಸೆಪ್ಟ್ಸ್ ಏನಂದರೆ ಅದು ಫೇಕ್ ಮೀಡಿಯಾ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ. ಈಗೇನು ಹೊಸ ತಂತ್ರಜ್ಞಾನದ ಬಳಕೆ ಭಾಳ ಮಹತ್ವ ಹೊಂದದೆ. ಯಾಕಂತಂದರೆ ಭಾಳ ವೇಗದಲ್ಲಿ ಹೋಗ್ತಾ ಇದೆ ಜಗತ್ತು. ಅದರಲ್ಲಿ ದಿನೇ ದಿನೇ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಯಾಕಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಬೆಳವಣಿಗೆ ಅತಿ ವೇಗವಾಗಿದೆ. ಹಾಗಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರು, ಈಗ ನಮ್ಮ ಸೀನಿಯರ್ ಜರ್ನಲಿಸ್ಟು ಅವರು, ನಮ್ಮ ಆಯಿಷಾ ಖಾನಂ ಅವರು ಹೇಳಿದಾಗೆ, ಸ್ವಲ್ಪ ಈ ಡಿಜಿಟಲ್ ಮೀಡಿಯಾ ಈಗೇನು ಟೂಲ್ಸನ್ನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಅವ್ರಿಗೆ ಇನಿಬಿಷನ್ಸ್ ಇತ್ತು. ಈಗೇನು ಇಲ್ಲ ಅನಿಸುತ್ತೆ, ಯಾಕಂದರೆ ಅನಿವಾರ್ಯ ಇದೆ. ಈಗ ಅವರು ಕೂಡ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಜರ್ನಲಿಸಮ್ ಸ್ಟೂಡೆಂಟ್ಸ್, ಅವರು ಇದನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಕಲಿತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ದಿನನಿತ್ಯದ ಅವರ ಜೀವನದಲ್ಲಿ ಅವರ ಏನು ಫಂಕ್ಷನಿಂಗ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಎಫಿಷಿಯನ್ಸಿ ವಿಲ್ ಡಿಪೆಂಡ್ ಆನ್ how you quickly adopt to the technology, emerging technology, and especially now with the advent of artificial intelligence, definitely it is a challenging task. I feel all the students here have accepted this challenge, because otherwise we will be left behind. And journalism is a very interesting and challenging task, because with the changing mindsets, with changing ideologies, with changing way of functioning, it is very difficult to adapt for the fast changing things. So I hope our journalism students will adapt to this, and definitely, as requested by Aisha Khanam ji, my department as a skill development minister, I'll definitely try to organize a digital training for all the senior journalists as well if required, and as well for the young trainees or even the students who want to have some first-hand knowledge. I'll instruct my department to organize one, and I have instructed my principal secretary for skill development as well to try and make a
paragraph. I'm not sure because I'm not the finance minister. I'm not going to decide because as a minister for the skill development, I can request the honorable chief minister, who himself is a finance minister, for announcing it in the budget as a paragraph. I have selected my principal secretary just now to send a proposal, like we will be training the rural journalists for digital training. That is one of the proposals we have noted. And definitely, it may or may not appear in the budget announcement, but definitely we'll take up this issue because it's within the purview. We can definitely, because as a skill development minister, it is a very interesting job. Actually, I have been interested with the portfolio of medical education for second time. I had held this position of medical education for the last 10 years as well, for 5 years, from 13 to 18, and we did a lot of changes. And especially in Kalyan Karnataka area, we had established many medical colleges in the last 10 years itself. Apart from that, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಅವರು ಮಾತನಾಡಿ, ಮೀಡಿಯಾ ಹಬ್ಬ ಮಾಧ್ಯಮ ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸಿದೆ. ಮಾಧ್ಯಮ ಅಕಾಡೆಮಿ ಈ ತರಹದ ಕಾರ್ಯಕ್ರಮಗಳನ್ನು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತಮ ಪತ್ರಕರ್ತರಾಗಿ ಹೊರಹೊಮ್ಮಲು ಪ್ರಯತ್ನಿಸುತ್ತಿದೆ ಎಂದ ಅವರು, ಇದೇ ಫೆಬ್ರವರಿ 24 ಹಾಗೂ 25ರಂದು ಮೈಸೂರು ವಿವಿಯಲ್ಲಿಯೂ ಸಹ ಮಾಧ್ಯಮ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. Dr. Sharan Prakash Patil. Sir, one of the biggest issue we discussed was about the digital media, which is the emerging media, which is a new media. Many of the students who will be graduating as journalism students, they will use the new media. So now we are growing, the media is growing along with innovations, along with technology. So for this digital media, we need expertise. ನಾವು ಇದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುವ ಜರ್ನಲಿಸ್ಟ್ ತಯಾರು ಮಾಡಬೇಕು, ಟೆಕ್ನಾಲಜಿ ಜೊತೆ ಅದು ಅಕಾಡೆಮಿಕ್ಸ್ ಇಂಟಿಗ್ರೇಟ್ ಮಾಡಬೇಕು. ಅದೆಲ್ಲ ತುಂಬಾ ಇಟ್ಸ್ ಅ ಬಿಗ್ ಚೇಂಜ್ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಟು ಯೂಸ್ ದ ಮೀಡಿಯಾ. ವಿ ಆರ್ ಟಾಕಿಂಗ್ ಅಬೌಟ್ AI, ವಿ ಆರ್ ಟಾಕಿಂಗ್ ಅಬೌಟ್ innovation with the media, everything. So in that regard, since you are skill development minister also, there are many journalists here who have been who are senior journalists who have taken up to digital media and who have the credibility. But digital media is also criticized for a lot of things. People don't sustain. ಇವತ್ತು ಬರ್ತಾರೆ, ಒಂದು ಕ್ಲಿಪ್ ಹಾಕ್ತಾರೆ, ನಾಳೆ ಹೋಗ್ತಾರೆ. ಸೊ ಆ ಕ್ರೆಡಿಬಿಲಿಟಿ ಇಂದ ಬೇರೆ ಕ್ರೆಡಿಬಲ್ ಜರ್ನಲಿಸ್ಟ್ ಕ್ರೆಡಿಬಿಲಿಟಿ ಮೇಲೆ ಅದು ಪ್ರಭಾವ ಆಗ್ತಾ ಇದೆ. ಸೊ ವಿ ಡಿಸ್ಕಸ್ ಆಲ್ ದೋಸ್ ಇಶ್ಯೂಸ್, ದೇರ್ ಆರ್ ಎಥಿಕಲ್ ಇಶ್ಯೂಸ್ ಇನ್ ದಟ್. ಸೊ ದೀಸ್ ಥಿಂಗ್ಸ್ ನೀಡ್ ಟು ಬಿ ಅಡ್ರೆಸ್. ಕೋವಿಡ್ ಒಂದು ಪೀರಿಯಡ್ ಇತ್ತು. ಕೋವಿಡ್ ಆದ್ಮೇಲೆ ಡಿಜಿಟಲ್ ಮೀಡಿಯಾ ಬಿಕೇಮ್ ದ ಮಾಸ್ಟರ್ ಆಫ್ ಆಲ್ ದ ಮೀಡಿಯಾ. ನಾನು ದೂರದರ್ಶನಲ್ಲಿ ಕೆಲಸ ಮಾಡುವಾಗ ನಮ್ಮ ಹತ್ರ ದೊಡ್ಡ ಬಿಗ್ ಕ್ಯಾಮ್ರಾಸ್ ಇತ್ತು, ಕ್ವಾಲಿಟಿ ಕ್ಯಾಮ್ರಾಸ್. ದೇ ನೆವರ್ ಆಕ್ಸೆಪ್ಟೆಡ್ ಎನಿ ಮೊಬೈಲ್ ಕ್ಲಿಪ್. ದೂರದರ್ಶನ್ ಅಂದ್ರೆ ಏನು? ನಾವು ಮೊಬೈಲ್ ಕ್ಲಿಪ್ಸ್ ಎಲ್ಲ ತಗೊಳ್ಳಲ್ಲ. ವಿ ಡೋಂಟ್ ಟೇಕ್ ಎನಿ ಫುಟೇಜ್ ಫ್ರಮ್ ವಾಟ್ಸ್ಆಪ್. ವಿ ಡೋಂಟ್ ಟೇಕ್ ಎನಿ ಫುಟೇಜ್ ವಿಚ್ ಇಸ್ ನಾಟ್ ಕಮ್ ವಿತ್ ದ ಬಿಗ್ ಓಲ್ಡ್ ಕ್ಯಾಮ್ರಾಸ್. ಸೊ ದೂರದರ್ಶನ್ had that attitude. But ಕೋವಿಡ್ ಬಂದ್ಮೇಲೆ we could not work with all these equipment. We were all working from home. ನಾವೆಲ್ಲ ಮನೆಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ನನ್ನ ಮನೆಯಲ್ಲಿ ನಾನು ಫಸ್ಟ್ ಡಿಜಿಟಲ್ ಮೀಡಿಯಾ ಅಂದ್ರೆ ಆಯು ಸುದ್ದಿಗೆ ಬಚ್ಚಂಗ ಖೇಲೆ, ನನಗೆ ಅದು ಆಟಿಟ್ಯೂಡ್ ಇತ್ತು. ಬಚ್ಚೆ ಕರ್ತೆ ಹೊಸ ಮೊಬೈಲ್, ವೈ ಶುಡ್ ಬಿ ಡೂ ಇಟ್. ನಾವೆಲ್ಲ ಜರ್ನಲಿಸ್ಟ್, ನಾವೆಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್. ಬಟ್ ಕೋವಿಡ್ ಬಂದ ಮೇಲೆ ಅರ್ಥ ಆಯ್ತು ಡಿಜಿಟಲ್ ಮೀಡಿಯಾ ಇಂಪಾರ್ಟೆನ್ಸ್ ಏನು ಅಂತ. ನನ್ನ ಮನೆಯಲ್ಲಿ ನನ್ನ ಬ್ಯಾಲ್ಕನಿ ಲೈವ್ ಸ್ಟುಡಿಯೋ ಆಯಿತು. ಒಂದು ಚಿಕ್ಕ ಕ್ಯಾಮ್ರಾ, ಒಂದು ಟ್ರೈಪಾಡ್, ಒಂದು ಲೈಟ್, ಅಲ್ಲಿಂದ ದಿನ ಲೈವ್ ಮಾಡ್ತಾ ಇದ್ದೆ. ಸೊ ದೂರದರ್ಶನ್ opened up to digital media. So this is the strength, this is the power of digital media. Even the big media brands are now coming to digital media. So therefore, digital media is an important aspect, which is a growing media, which is new media, which all you youngsters will be using it. So in that regard, I wish to bring to your notice, sir. You are a doctor also, and you are also a skill development minister. Normally, when a guest comes to your house on a platform, you don't ask anything. But he is not a guest. This is his house. Nor am I an outsider. I am also from here, so I will ask him. So I wish to bring his attention to a request by Karnataka Media Academy. Normally, digital media journalists are trained. We are trying our level best. So skill development ministry in the media skill development upskilling ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು ಸರ್. We need to address this issue. So in that regard, I have already submitted one proposal to you.
So क्योंकि skill development ministry identifies the skills. So media is one area, but the skill development ministry is not yet taken up. Since he is a skill development minister, Priyank Kharge is from this district. He is an IT minister, so both can integrate and come up with a good combination to give training to digital media industry as such. So that will benefit a lot of rural journalists, young journalists, and then we can have qualified expert media experts in digital media as well. So in that regard, I wish to submit this to you, sir. ಸಂದರ್ಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎಸ್.ಜಿ. ಡೊಳ್ಳಿಗೌಡರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಸಹನಾ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್, ಜಿಲ್ಲಾಧ್ಯಕ್ಷ ಬಾಬುರಾವ್ ಎಡ್ರಾಮಿ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.